ಸಿದ್ದಪ್ಪ ಅಗರ್ಕೇಡ್ ಅಂತೇಳಿ ನಾನು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್ ಅಸೋಸಿಯೇಷನ್ನ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆ 2021ರಲ್ಲಿ ನೋಂದಣಿಯಾಗಿ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಂಡಿಯಲ್ಲಿ 3 ಎಕರೆ ವಿಶಾಲವಾದ ಕ್ಯಾಂಪಸ್ನಲ್ಲಿ ಸುಸಜ್ಜಿತವಾದ ಕಟ್ಟಡ ಮತ್ತು ಎಲ್ಲ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಹೊಂದಿ ಒಂದು ಐಡಿಯಾ PU ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಉದ್ದೇಶ ಮುಖ್ಯವಾಗಿರ್ತಕ್ಕಂಥದ್ದು ಈ ಇಂಡಿ ತಾಲೂಕು ಮಹಾರಾಷ್ಟ್ರದ ಗಡಿಯನ್ನು ಹಂಚಿಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಗಡಿ ತಾಲೂಕಿನಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಅಲ್ಲಿ ನಿಜವಾಗಲೂ ಮುಚ್ಚುವ ಸ್ಥಿತಿಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಆ ಕನ್ನಡ ಶಾಲೆಗಳಿಗೆ ಯಾವ ಪ್ರೋತ್ಸಾಹವನ್ನು ನೀಡುತ್ತಿಲ್ಲ ಮತ್ತು ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಥರ ಅತಂತ್ರ ಸ್ಥಿತಿ ಮೂಡಿದೆ. ಅವರಿಗೆ ಯಾವ ರೀತಿಯಾದ ಅಭಿಮಾನ, ಅವರಿಗೆ ಧೈರ್ಯ ಇಲ್ಲ. ಅವರು SSLC ಮುಗಿದ ನಂತರ ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅರಿವಿಲ್ಲ ಅವರಿಗೆ. ಆದ್ದರಿಂದ ನಾವು ಮುಖ್ಯವಾಗಿ ಮಹಾರಾಷ್ಟ್ರ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ತಡವಳ್, ಮೈಸೂರಿಗೆ ಮತ್ತು ಮಂಗಳೂರು, ಕರ್ಜಗಿ, ಜೇವೂರು, ಹೈದ್ರಾ, ಅಕ್ಕಲಕೋಟ್ ತಾಲೂಕಿನ ಇತರೆ ವಿಲೇಜ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಭೇಟಿ ನೀಡಿ ಅವರಿಗೆ ಏನೇನು ಕುಂದುಕೊರತೆಗಳಿದೆ ಆ ಕುಂದುಕೊರತೆಗಳನ್ನು ನಾವು ನಿವಾರಿಸ್ತಕ್ಕಂಥ ಒಂದು ಸಮಾಜ ಸೇವೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಆದ್ದರಿಂದ ಗಡಿ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸೈನ್ಸ್ಗೆ ಪ್ರಥಮ ವರ್ಷಕ್ಕೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಮತ್ತು ಅವರಿಗೆ ನಾವು ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ಸಹ ಕೊಡ್ತಾ ಇದ್ದೀವಿ. ಆ ವಿದ್ಯಾರ್ಥಿಗಳಿಗೆ ವಿಶೇಷವಾದ ತರಗತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ವಿದ್ಯಾರ್ಥಿಗಳಿಗೆ ತಯಾರು ಮಾಡಿ ಅವರಿಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಸಹ ನಾವು ಕೊಡಿಸ್ತಾ ಇದ್ದೀವಿ. ಮತ್ತು ಗಡಿನಾಡ ಕನ್ನಡಿಗರು ಅಂತ ಏನು ನಮ್ಮಲ್ಲಿ ಸೌಲಭ್ಯ ಇದೆ, ಆ ಗಡಿನಾಡ ಕನ್ನಡಿಗರು ಬೇಕಾಗಿರ್ತಕ್ಕಂಥ ಎಲ್ಲ ಕಾಗದ ಪತ್ರಗಳನ್ನು ನಾವೇ ರೆಡಿ ಮಾಡ್ತೀವಿ. ಅವರು ಕನ್ನಡಿಗರಂತೆಯೇ ಅವರು ನೀಟು CET ಪರೀಕ್ಷೆಗಳಿಗೆ ಹಾಜರಾಗಿ ಇಲ್ಲಿಯ ಸೌಲಭ್ಯಗಳನ್ನು, ಕರ್ನಾಟಕದ ಸೌಲಭ್ಯಗಳನ್ನು ಅವರು ಪಡಿಬೇಕು. ಮತ್ತು ಇಡೀ ಭಾರತ ದೇಶದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದ CET ಬಹಳ ಸುಲಭವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ಗಡಿ ಭಾಗದ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ವಿಸ್ತರಿಸಬೇಕು, ಗಡಿ ಭಾಗದ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.